ನಮಸ್ತೆ, ಸರೋಜಾ ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಅತ್ತಿಗುಪ್ಪೆ, ಬೆಂಗಳೂರು. ರೋಪ್ಸಲ್ಲಿ ಬ್ಯಾಕ್ ಬೆಂಡಿಂಗ್ ಮಾಡ್ತಾರೆ. ಮಾಡಿ ಪಾದಗಳನ್ನು ಗೋಡೆಗೆ ಕೊಡಿ. ಕಾಲು ಬೆರಳು ಗೋಡೆಗಿರಬೇಕು, ಹಿಮ್ಮಡಿ ನೆಲದ ಮೇಲೆ ಇರಬೇಕು. ಈ ಕಾಲುಗಳು ನೇರ ಇಟ್ಕೊಂಡು ನಿಧಾನ ಹಿಂದಕ್ಕೆ ಬನ್ನಿ. ಈ ಕೈಗಳನ್ನು ಸ್ಟ್ರೆಚ್ ಮಾಡಿ. ಹಾಗೆ ನೋಡಿ, ಕೆಲವ್ರಿಗೆ ಕಷ್ಟ ಆಗ್ತಿದೆ, ಕೆಲವರು ಹಿಂದಕ್ಕೆ ಹೋಗೋದಕ್ಕೆ ಭಯ ಪಟ್ಕೊಂಡು ಹೋಗ್ತಿದ್ದಾರೆ. ಆದರೂ ಸ್ವಲ್ಪ ಟ್ರೈ ಮಾಡ್ತಿದ್ದಾರೆ, ಮೇಲಕ್ಕೆ ಬರ್ತಿದ್ದಾರೆ. ಇಲ್ಲಿ ಕಾಲು ನೇರ ಇಟ್ಕೊಂಡು ಹೋಗಬೇಕು. ಏನು ಮಿಸ್ಟೇಕ್ ಮಾಡ್ತಿದ್ದಾರೆ ಅಂತ ನಾನೀಗ ಹೇಳ್ತೀನಿ ಅವ್ರಿಗೆ. ನೋಡಿ, ಅವ್ರು ಏನಕ್ಕೆ ಕಷ್ಟಪಟ್ಟು ಮಾಡ್ತಿದ್ರು ಅಂದರೆ, ನಾನು ಹೇಳೋ ಪಾಯಿಂಟನ್ನು ಕರೆಕ್ಟಾಗಿ ಫಾಲೋ ಮಾಡಲಿಲ್ಲ. ಇದು ತುಂಬ ಈಸಿ ಮೆಥಡೆ. ಕಾಲು ನೋಡಿ ಕರೆಕ್ಟಾಗಿ ಹಿಂಗೆ ಇಟ್ಕೋಬೇಕು, ಪಾದ ಈ ಥರ ಇಟ್ಕೋಬೇಕು, ಕಾಲು ನೇರ ಮಾಡಿರಬೇಕು. ಮಂಡಿಗೆ ಸಡನ್ನಾಗಿ ಫೋಲ್ಡ್ ಮಾಡಿದ್ರೆ ಹಿಂದಕ್ಕೆ ಹೋಗಿ ಕಷ್ಟ ಆಗುತ್ತೆ, ಸ್ಟರ್ನಮ್ ಡ್ರಾಪ್ ಮಾಡ್ತಾರೆ. ಅದಕ್ಕೆ ಕಾಲು ನೇರ ಇಟ್ಕೊಂಡು ಕರೆಕ್ಟಾಗಿ ಹಿಪ್ಸ್ ಮೇಲೆ ಹಾಕ್ಕೊಂಡಿದ್ದೀನಿ ನೋಡಿ. ಸ್ಟರ್ನಮ್ ಲಿಫ್ಟ್ ಮಾಡ್ತಾ ಮಾಡ್ತಾ ಹಿಂದಕ್ಕೆ ಹೋಗ್ಬೇಕು. ಈಗ ಕೈ ನೋಡಿ ಹೀಗೆ ಸ್ಟ್ರೆಚ್ ಮಾಡ್ಬೋದು, ಹೀಗೆ. ಇಲ್ಲಿ ಅವ್ರು ಮಿಸ್ಟೇಕ್ ಮಾಡೋದೇನೆಂದರೆ ಕಾಲು ಮಾಡಿಸ್ತಾರೆ, ಸ್ಟರ್ನಮ್ ಡ್ರಾಪ್ ಆಗುತ್ತೆ. ಅದರಿಂದ ಕಾಲು ನೇರ ಇಟ್ಕೊಂಡು ನಿಧಾನ ಹೀಗೆ ನೋಡಿ, ಹೀಗೆ. ಇನ್ನೇನು ಕಾಲು ನೆಲಕ್ಕೆ ಕೈ ಮುಟ್ಟುತ್ತೆ ಅನ್ನುವಾಗ ಕಾಲು ಸ್ವಲ್ಪ ಬೇಕಾದ್ರೆ ಫೋಲ್ಡ್ ಮಾಡ್ಬೋದು. ಈ ಥರ ಈಗ ಮಾಡ್ತಾರೆ ನೋಡಿ. ನಾನು ಕರೆಕ್ಟಾಗಿ ಮತ್ತಿನ್ನೊಂದು ಸಲ ಗೈಡ್ ಮಾಡಿದ್ದೀನಿ. ಈಗ ಎಲ್ಲರೂ ಮಾಡ್ತಾರೆ. ಶುರು ಮಾಡಿ. ಈಗ ನಾನು ಹೇಳಿರೋ ಪಾಯಿಂಟ್ಸನ್ನು ಫಾಲೋ ಮಾಡ್ತಾಗಿ ಕಾಲು ನೇರ ಇಟ್ಕೊಳ್ಳಿ. ನಿಧಾನ ಹಿಂದಕ್ಕೆ ಬೆಂಡ್ ಮಾಡಿ. ಬೆಂಡ್ ಮಾಡ್ತಾ ಮಾಡ್ತಾ ಕೈಗಳನ್ನು ಸ್ಟ್ರೆಚ್ ಮಾಡ್ತಾ ಹಿಂದಕ್ಕೆ ತೊಗೊಳ್ಳಿ. ಮಂಡಿಗಳು ನೇರ ಇಟ್ಕೊಂಡು ಸ್ಟರ್ನಮ್ ಲಿಫ್ಟ್ ಮಾಡ್ತಾ ಮಾಡ್ತಾ ಕೈಯನ್ನು ನೆಲಕ್ಕಿಡಕ್ಕೆ ಟ್ರೈ ಮಾಡಿ. ಸ್ವಲ್ಪ ಬೆಟರ್ ಆಗ್ತಾ ಇದೆ. ಇವಾಗ ಸ್ವಲ್ಪ ಭಯ ಹೋಗ್ತಾ ಇದೆ. ಹಂಗೂ ಕಾಲು ಮಡಿಸ್ತಿದ್ದೀರ, ಕಾಲು ನೇರ ಇಟ್ಕೊಂಡು ಮಾಡಬೇಕು. ಸ್ಲೋಲಿ ಕಮ್ ಬ್ಯಾಕ್. ಅಲ್ಲೇ ಫಾರ್ವರ್ಡ್ ಬೆಂಡ್ ಮಾಡಿ ಅಧೋಮುಖ ಶ್ವಾನಾಸನ ಮಾಡ್ಕೊಳ್ಳಿ. ಬ್ಯಾಕ್ ಬೆಂಡಿಂಗ್ ಈಸಿ ಇರುತ್ತೆ. ಹಗ್ಗ ಇದೆಯಲ್ವ, ಹೆದರ್ಕೊಳ್ಳೋದೇನು ಬೇಡ, ನಿಧಾನಕ್ಕೆ ಮಾಡ್ಬೋದು. ಯಾವುದೇ ಬ್ಯಾಕ್ ಬೆಂಡಿಂಗ್ ಮಾಡಬೇಕಾದ್ರೂ ಕಾಲು ನೇರ ಇಟ್ಕೋಬೇಕು, ಸ್ಟರ್ನಮ್ ಲಿಫ್ಟ್ ಮಾಡಬೇಕು. ಕೈ ನೇರ ಮಾಡ್ಕೊಳ್ಳಿ, ಕೈ ಸ್ಟ್ರೆಚ್ ಮಾಡಿ. ಲಂಬರ್ ಚೆನ್ನಾಗಿ ಸ್ಟ್ರೆಚ್ ಬೆನ್ನಿನ ಭಾಗ ನೇರ ಆದಾಗ ನಿಮ್ಗೆ ಇಷ್ಟೊತ್ತು ಬ್ಯಾಕ್ ಬೆಂಡಿಂಗ್ ಮಾಡಿದ್ದು ರಿಲ್ಯಾಕ್ಸ್ ಆಗುತ್ತೆ. ಮೇಲಕ್ಕೆ ಬನ್ನಿ. ಈಸಿನೇ ಇದೆ ಇದು, ಕಷ್ಟಪಟ್ಟು ಮಾಡ್ತಾರೆ ಅಷ್ಟೇ. ಬ್ಯಾಕ್ ಬೆಂಡಿಂಗ್ ಮಾಡಬೇಕಾದ್ರೆ, ಬ್ಯಾಕ್ ಬೆಂಡಿಂಗ್ ಅಂದರೆ ಈಸಿನೇ, ಅಂದರೆ ಹೇಳೋ ಪಾಯಿಂಟನ್ನು ಫಾಲೋ ಮಾಡ್ತಾ ಹೋದರೆ ಆಯಿತು. ಮನೇಲಿ ಮಾಡೋರು ಈ ಥರ ಹಗ್ಗ ದುಪ್ಪಟ್ಟ ಏನಾರು ಇದ್ದರೆ ಹಾಕ್ಕೊಂಡು ನಾನು ಹೇಳೋ ಮೆಥಡನ್ನು ಫಾಲೋ ಮಾಡಿ ಕರೆಕ್ಟಾಗಿ ಪಾಯಿಂಟ್ಸನ್ನು ಫಾಲೋ ಮಾಡ್ಕೊಳ್ಳಿ. ಎಲ್ಲರೂ ಈಸಿ ಆಗುತ್ತೆ. ನಮಸ್ತೆ.